ನಿಮ್ಮ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇಟ್ಟರೆ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಕೇಳಿದ್ದೀರಾ? ಅಥವಾ ಸಾಕಷ್ಟು ಜನ ವಾಸ್ತುದೇ ಫಿಶ್ ಬರುತ್ತೆ, ವಾಸ್ತು ಫಿಶ್ ಅಂತೆಲ್ಲ ಸಾಕ್ತಾ ಇದ್ದಾರೆ. ಇನ್ನು ವಾಸ್ತು ಗಿಡ, ವಾಸ್ತು ಶೇಪ್ಡ್ ಅಕ್ವೇರಿಯಂ, ಅದಕ್ಕೆ ವಾಸ್ತು ಬಬಲ್ಸ್, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದೇ ರೀತಿ ವಾಸ್ತು ಅಂತ ಹೆಸರು ಹೇಳ್ಕೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾರ್ಕೆಟಿಂಗನ್ನು ಮಾಡ್ತಾ ಇದ್ದಾರೆ. ಹೌದು, ಸೊ ನೀವು ಬೇಕಾದ್ರೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ವಾಸ್ತು ಅಂತ ಬಂದಾಗ ವಾಸ್ತುವಿನಲ್ಲೆಲ್ಲೂ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪ್ರಾಣಿಯನ್ನು ತೊಗೊಂಡು ಬಂದು ಮನೆಯಲ್ಲಿ, ಅಂದರೆ ನ್ಯಾಚುರಲ್ ಎನ್ವಿರಾನ್ಮೆಂಟಿಂದ ತೆಗೆದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟಲ್ಲಿ ಇಡುವುದನ್ನು ಪ್ರಾಣಿ ಹಿಂಸೆ ಅಂತ ಹೇಳಿದ್ದಾರೆ. ಅದನ್ನು ವಾಸ್ತು ಪ್ರಕಾರ ನಾವು ಒಪ್ಪೋದೇ ಇಲ್ಲ, ಯಾವ ಶಾಸ್ತ್ರದಲ್ಲಿ ಕೂಡ ಇದನ್ನು ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ ಮೊದಲನೇದಾಗಿ ಅಕ್ವೇರಿಯಂ ಅಥವಾ ಯಾವುದೇ ವಾಟರ್ ಅನಿಮಲ್ಸ್ನ ನೀವು ಮನೆಯಲ್ಲಿ ಇಡ್ತಾ ಇದ್ದೀರಾ ಅಂದರೆ ಅದು ಶಾಸ್ತ್ರಬದ್ಧವಾಗಿ ಅಲ್ಲ, ಅದು ವಾಸ್ತು ಪ್ರಕಾರ ಅಲ್ಲ. ಇನ್ನು ಸೈಂಟಿಫಿಕ್ ಆಗಿ ಅಥವಾ ಡಾಕ್ಟರ್ ವೈಸ್, ಮೆಡಿಕಲ್ ವೈಸ್ ನಾವು ಕೇಳೋದಾದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಬೆನಿಫಿಟ್ಸ್ ಇದೆ. ಏನಪ್ಪ ಅಂತಂದರೆ, ಈಗ ಮೂವಿಂಗ್ ವಾಟರ್ ಇರ್ಬೋದು ಅಥವಾ ಮೂವಿಂಗ್ ಫಿಶ್ ಇರ್ಬೋದು, ಅದನ್ನು ನಾವು ನೋಡ್ತಾ ಇದ್ದಾಗ ಕಾನ್ಸ್ಟೆಂಟ್ ಆಗಿ ಸ್ವಲ್ಪ ನಮ್ಮ BP ಲೋ ಆಗುವಂಥದ್ದು ಅಥವಾ ಆಂಗ್ಸೈಟಿ ಇಶ್ಯೂಸ್, ಪ್ಯಾನಿಕ್ ಅಟ್ಯಾಕ್ ಇಶ್ಯೂಸ್ ಏನಾದರೂ ಇದ್ದರೆ ಅದೆಲ್ಲವೂ ಕಮ್ಮಿ ಆಗುತ್ತೆ, ಸ್ವಲ್ಪ ಬ್ಲಡ್ ಪ್ರೆಷರ್ ಡೌನ್ ಆಗುತ್ತೆ ಅಂತ ಹೇಳುವಂಥದ್ದು. ಇದೆಲ್ಲವೂ ಕೂಡ ಒಂದು ರಿಲ್ಯಾಕ್ಸಿಂಗ್ ಟೆಕ್ನಿಕ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯಾವುದೇ ಮೂಢನಂಬಿಕೆ ಇಲ್ಲದೆ ನೀವು ಇದನ್ನು ಮನೆಯಲ್ಲಿ ಇಟ್ಕೋಬೋದು. ಇನ್ ಕೇಸ್ ನೀವು ಅಕ್ವೇರಿಯಂನ ಮನೆಯಲ್ಲೇ ಇಟ್ಕೊಳ್ಳೋದಾದರೆ ಅದನ್ನು ಸರಿಯಾದ ಜಾಗದಲ್ಲಿ ಇಡಬೇಕು. ಅಂದರೆ ವಾಟರ್ ಝೋನ್ಸ್ ಮನೆಯಲ್ಲಿ ಯಾವುದು ವಾಸ್ತು ಪ್ರಕಾರ ಅಂದರೆ ಅದು ಉತ್ತರ ಮತ್ತು ಪೂರ್ವದ ದಿಕ್ಕು. ಉತ್ತರ ಯಾವುದು? ನಾರ್ತ್ ಡೈರೆಕ್ಷನ್. ಪೂರ್ವ ಈಸ್ಟ್ ಡೈರೆಕ್ಷನ್. ಈ ಎರಡು ದಿಕ್ಕಿನಲ್ಲಿ ಅಥವಾ ಇದೆರಡಕ್ಕೂ ಮಧ್ಯದಲ್ಲಿ ನೀವು ಎಲ್ಲಿ ಬೇಕಾದರೂ ಅಕ್ವೇರಿಯಂನ ಇಡ್ಬೋದು. ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಇಡಿ. ತುಂಬ ಭಾರವಾದಂಥ ಅಕ್ವೇರಿಯಂನ, ತುಂಬ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ತಂದು ಮನೆಯಲ್ಲಿ ಅದರ ನ್ಯಾಚುರಲ್ ಹ್ಯಾಬಿಟೇಟನ್ನು ಹಾರ್ಮ್ ಮಾಡಿಕೊಂಡು ಅದಕ್ಕೂ ಹಿಂಸೆ ಮಾಡಬೇಡಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನ್ನು ಯಾವುದಾದ್ರೂ ಒಂದು ಕೇಜಲ್ಲಿ ಹಾಕ್ಬಿಟ್ಟು ಅಥವಾ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟಲ್ಲಿ ಹಾಕ್ಬಿಟ್ಟು ಯಾವಾಗಲೂ ಹಂಗೆ ಇರಬೇಕು, ಬೇರೆಯವ್ರು ಹೇಳ್ದಂಗೆ ಕೇಳಬೇಕು ಅಂದರೆ ಆಗತ್ತಾ? ನಿಮಗೂ ಫ್ರೀಡಮ್ ಬೇಕಲ್ವಾ? ಅದೇ ರೀತಿ ಒಂದು ಪ್ರಾಣಿಯ ಫ್ರೀಡಮನ್ನು ನೀವು ತೆಗಿತಾ ಇದ್ದೀರಾ, ಯೋಚನೆ ಮಾಡಿ. ಹಾಗಾಗಿ ನೀವು ವಾಸ್ತು ಪ್ರಕಾರ ಅಂತ ಏನಾದರೂ ಮಾಡಿದ್ರೆ ಅದನ್ನು ಸರಿಯಾಗಿ ಮಾಡಿ, ತಿಳ್ಕೊಂಡು ಮಾಡಿ. ಮೂಢನಂಬಿಕೆಗಳ ಮೊರೆ ಹೋಗಿ ಮಾರ್ಕೆಟಿಂಗ್ ಗಿಮಿಕ್ಸ್ಗೆ ವಾಸ್ತು ಅಂತ ಶರಣಾಗಬೇಡಿ.